ನಮ್ಮನೆ ಯುವರಾಣಿ ಹೇ ನಮ್ಮನೆ ಯುವರಾಣಿ. ಎಲ್ರಿಗೂ ಮದ್ವೆ ಆದ್ಮೇಲೆ ಹೆಂಡತಿ ತಾಯಿನ ತಮ್ಮ ಮನೆ ಕರ್ಕೊಂಡು ಹೋಗೋ ಅಂತ ಒಳ್ಳೆ ಗಂಡ ಸಿಗ್ಬೇಕಲ್ವಾ? ನೀನೇನೋ ಹೋಗ್ತೀಯಾ? ನೀನ್ ಹೋದ್ರೆ ನಿಮ್ಮಮ್ಮನ ಕತೆ? ಇದೆಲ್ಲ ಯಾಕೆ ಹೇಳ್ತಾ ಇದೀನಿ ಗೊತ್ತಾ ಪುಟ್ಟ? ಹಾಸಿಗೆ ಇದ್ದಷ್ಟು ಕಾಲ್ ಚಾಚ್ಬೇಕು, ಅನವಶ್ಯಕವಾಗಿ ಸಾಲ ಮಾಡಬಾರ್ದು. ಈಗ ದುಡ್ಡನ್ನ ಕೂಡಿಟ್ರೆ ಕೊನೆಗಾಲದಲ್ಲಿ ಆಗತ್ತಲ್ವಾ? ನಿಜ ಅಕ್ಕ, ನೀವ್ ಹೇಳಿದ್ ನಿಜ. ಯೋಗ್ಯತೆ ಇದ್ದವರಷ್ಟೇ ಸಾಲ ಮಾಡಬೇಕು. ನಮಗ ಯೋಗ್ಯತೆ ಇಲ್ಲ. ಸಂಬಳ ಎಲ್ಲ ಖಾಲಿ ಆದ್ಮೇಲೂ ಎಕ್ಸ್ಟ್ರಾ ಹಣ ತಗೊಳ್ಳೋದು ಸರಿ ಇಲ್ಲ, ತಪ್ಪು. ಇದೆಲ್ಲ ಇರ್ಲಿ ಅಕ್ಕ, ಕಾಲೇಜ್ ಫೀಸ್ ಕಟ್ಟೋದಕ್ಕೆ ನಾನು ಬೇರೆ ವ್ಯವಸ್ಥೆ ಮಾಡ್ಕೊತೇನೆ. ಥ್ಯಾಂಕ್ಸ್. ಹೇ ನಿಂತ್ಕೋ. ನಾನೇನೋ ಲೆಕ್ಕದ ವಿಚಾರದಲ್ಲಿ ಪಕ್ಕಾ ಇರಬೇಕು ಅಂತ ಹಾಗೆ ಮಾತಾಡ್ದೆ. ಜೀವನದಲ್ಲಿ ಉಳಿತಾಯ ಮಾಡೋದು ಅವಶ್ಯ ಅಂತ ಹೇಳ್ದೆ. ಕಾಲೇಜ್ ಫೀಸಿಗೆ ಕೊಟ್ಟ ಹಣನ ವಾಪಸ್ ಕೊಡ್ಬೇಕು ಅಂತಲ್ಲ. ತಗೋ. ನನಗೆ ಬೇಡ ಅಕ್ಕ, ನಾನು ಬೇರೆ ಏನಾದರೂ ವ್ಯವಸ್ಥೆ ಮಾಡ್ಕೋತೀನಿ. ಏನೇ ವ್ಯವಸ್ಥೆ ಮಾಡ್ತೀಯಾ? ಹಾ, ಹೇಗ್ ವ್ಯವಸ್ಥೆ ಮಾಡ್ತೀಯಾ? ಅಮ್ಮ ದುಡ್ದಿರೋ ದುಡ್ಡಲ್ಲೇ ತಾನೆ ನೀನ್ ಓದ್ತಾ ಇರೋದು, ಬದುಕ್ತಾ ಇರೋದು. ಅಮ್ಮನ್ ದುಡ್ಡು ಬಿಟ್ಟು ಇನ್ನೇನ್ ವ್ಯವಸ್ಥೆ ಮಾಡ್ತೀಯಾ? ಓ, ನನ್ನ ಹತ್ರ ಕೇಳಿದ್ರೆ ಎಲ್ಲಿ ಲೆಕ್ಕ ಕೇಳ್ತೀನಿ ಅಂತ ಸಾಕೆದವ್ರ ಹತ್ರ ಮೆತ್ತಗ್ ಕೇಳಿ ಲೆಕ್ಕ ಇಲ್ಲದೆ ದುಡ್ಡನ್ನ ಕಿತ್ಕೋಬಹುದು ಅನ್ನೋ ಪ್ಲಾನಾ? ನಿಜ, ಮತ್ತೆ ಸಾಲ ಮಾಡೋ ಯೋಗ್ಯತೆ ಇಲ್ಲ ಅಂತ ಹೇಳ್ತೀಯ. ಹಣನ ಹೇಗೆ ಹೊಂದಿಸ್ತೀಯ? ಓ, ಎನಿ ಟೈಮ್ ಸಾಕೇತ ನಿಕೇತ್ ಇದಾರಲ್ಲ, ಹಾಗೂ ಹೀಗೂ ನಾಟಕ ಮಾಡಿ ಹಣ ಹೊಡ್ಕೊಂಡ್ಬಿಡ್ತೀಯನೋ ಅಲ್ವಾ? ಪುಕ್ಸಟ್ಟೆ ಸಿಕ್ಕಿದ್ರೆ ನನಗೂ ಇರ್ಲಿ, ನಮ್ಮಪ್ಪಂಗೂ ಇರ್ಲಿ. ಅಂತ ಗಾದೆ ಮಾತು ನಮ್ಮ ಹಳ್ಳಿ ಕಡೆ ಇದೆ. ಅಕ್ಕ ಪ್ಲೀಸ್, ನಮ್ಮ ಅಪ್ಪನ ಬಗ್ಗೆ ಎಲ್ಲ ಮಾತಾಡಬೇಡಿ. ಬೇಜಾರಾಗ್ಬೇಡ ಕಣೆ, ನಾನು ಗಾದೆ ಮಾತು ಹೇಳಿದ್ದು. ನೋಡು ಪುಟ್ಟ, ನೀನು ನಿಮ್ಮಮ್ಮ ತುಂಬಾ ಸ್ವಾಭಿಮಾನಿಗಳು ಅಂತ ನನಗೆ ಚೆನ್ನಾಗಿ ಗೊತ್ತು. ಇನ್ನೊಬ್ರು ಋಣನ ನೀವ್ ಯಾವತ್ತೂ ನಿಮ್ ಹತ್ರ ಇಟ್ಕೊಳ್ಳಲ್ಲ. ಆ ಗುಣನ ನಾನ್ ನಿಮ್ಮಮ್ಮನ ಹತ್ರ ನೋಡಿದೀನಿ. ಸಾಕೇತ ನಿಕೇತ್ ಹತ್ರ ನಿಮ್ಮಮ್ಮ ಅಂತೂ ಯಾವತ್ತೂ ದುಡ್ಡು ಕೇಳಲ್ಲ. ಆದ್ರೆ ನಿನ್ನನ್ನ ನಂಬಕ್ಕಾಗಲ್ಲ. ನೀನ್ ಅವ್ರ ಹತ್ರ ದುಡ್ಡು ಕೇಳಿ ನಿನ್ ಸ್ವಾಭಿಮಾನ, ಆತ್ಮಾಭಿಮಾನ ಹಾಳಾಗ್ಬಾರ್ದು ಅಂತ ಹೇಳ್ದೆ. ಈ ದುಡ್ಡನ್ನ ತಗೋ, ಲೆಕ್ಕ ಬರ್ದಿಡ್ತೀನಿ. ಸಾಲ ಅಂತಾನೆ ಇಟ್ಕೋ. ಈ ಸಾಲನ ನಿನ್ ಹತ್ರ ದುಡ್ಡು ಯಾವಾಗ ಅಡ್ಜಸ್ಟ್ ಆಗುತ್ತೋ ಆಗ್ಲೇ ತಂದ್ಕೊಡು, ಸರಿನಾ? ಬೇಡ ಅಂತ ಹೇಳ್ಬೇಡ, ತಗೋ. ಇವತ್ತೇ ಲಾಸ್ಟ್ ಡೇಟು, ನಾಳೆ ಮತ್ತೆ ಪೆನಾಲ್ಟಿ ಕಟ್ಬೇಕು. ಅಂದ್ರೆ ಪೆನಾಲ್ಟಿ ದುಡ್ಡು ಮತ್ತೆ ಸಾಲ ಆಗ್ಬಿಡತ್ತೆ ಅಲ್ವಾ? ತಗೋ. ದುಡ್ಡು ತಗೊಳ್ಳೋದ್ರಲ್ಲಿ ಸ್ವಾಭಿಮಾನ ತೋರಿಸಿದ್ರೆ ಸಾಲಲ್ಲ, ದುಡ್ಡು ಕೊಡೋದ್ರಲ್ಲೂ ಸ್ವಾಭಿಮಾನ ಇರಬೇಕು. ಅದೇನೋ ಗೊತ್ತಿಲ್ಲ, ಮೊನ್ನೆ ದಿಢೀರ್ ಅಂತ ಪೊಲೀಸ್ ಸ್ಟೇಷನ್ ಹೋಗ್ಬೇಕು ಅಂತಂದ. ಅಲ್ಲೊಂದೇನೋ ದೊಡ್ಡ ಸಮಸ್ಯೆ ಆಯ್ತು. ಈಗ ನೋಡಿದ್ರೆ ದಿಢೀರ್ ಅಂತ ಆಫೀಸಿಗೆ ಬಾ ಅಂತ ಕರೆದಿದ್ದಾನೆ. ಹಾ, ಯಾಕಿರ್ಬೋದು? ನೋಡಿ ಚಂದ್ರಕಾಂತ್, ಆ ಅನಿಕೇತ್ ಮತ್ತೆ ಮೀರಾ ಇದಾರಲ್ಲ, ಅವ್ರ ಹತ್ರ ನೀನ್ ತುಂಬಾ ಹುಷಾರಾಗಿರ್ಬೇಕು. ನೋಡೋದಕ್ ಮಾತ್ರ ತುಂಬಾ ಸಾಧು ಮನುಷ್ಯನ್ ತರ ಕಾಣಿಸ್ತಾನೆ, ಆದ್ರೆ ಖಂಡಿತ ಅವನು ಸಾಧು ಮನುಷ್ಯ ಅಲ್ಲ. ತುಂಬಾ ಇಂಟೆಲಿಜೆಂಟ್, ತುಂಬಾ ಸೂಕ್ಷ್ಮ,
ತುಂಬಾ ಡೇಂಜರಸ್. ಏನ್ ಡೇಂಜರಸ್ ಏನೋ. ಮೊನ್ನೆ ಪೊಲೀಸ್ನವರು ನನ್ನ ಮೇಲೆ ಅಷ್ಟೊಂದು ಅನುಮಾನ ಪಟ್ಟು ಇಂಟ್ರಾಗೇಷನ್ ಮಾಡ್ತಿದ್ರು ಕೂಡ ನನ್ನ ಕಣ್ಣೀರ್ನೆ ನಂಬಿ ಪೊಲೀಸ್ ವಿರುದ್ಧನೇ ತಿರುಗ್ದವನು ಅವನು, ನನ್ನ ಸಪೋರ್ಟ್ ನಿಂತವನು. ಚಂದ್ರಕಾಂತ್, ನಾನು ಆಗ್ಲೇ ಹೇಳಿಲ್ವಾ ಅವನು ತುಂಬಾ ಡೇಂಜರಸ್ ಅಂತ. ನೀನೇ ಕ್ರಿಮಿನಲ್ ಅಂತ ಅವನಿಗೆ ಗೊತ್ತಾಗಿದ್ರೆ ನಿನ್ನ ಕತ್ತನ ಪಟ್ಟಿ ಹಿಡಿದು ನಿನ್ನ ಕಪಾಳಕ್ಕೆ ಎರಡು ಬಾರಿಸಿ ಅವನೇ ನಿನ್ನನ್ನು ಪೊಲೀಸರಿಗೆ ಒಪ್ಪಿಸ್ತಿದ್ದ. ಯಾಕೆಂದ್ರೆ ಅವನು ನಿನ್ನ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆ, ಆ ನಂಬಿಕೆಗೆ ನೀನು ಎಷ್ಟನಲ್ಲ ಅಂತ ಏನಾದ್ರು ಗೊತ್ತಾಯ್ತು ಅಂದ್ರೆ ಅವನು ಮನುಷ್ಯನಾಗಿರೋದಿಲ್ಲ. ಆಮೇಲೆ ಇನ್ನೊಂದು ವಿಷಯ, ಕೆಲವು ಸಲ ಕೆಲವರು ನಮ್ಮನ್ನ ಪರೀಕ್ಷೆ ಮಾಡೋಕ್ಕೋಸ್ಕರ ನಮ್ಮ ಜೊತೆ ತುಂಬಾ ಪ್ರೀತಿಯಿಂದ ನಡ್ಕೊಳ್ಳೋ ತರ ನಾಟಕ ಆಡ್ತಾರೆ. ಇವನು ಕೂಡ ಹಾಗೆ ಅನ್ಸುತ್ತೆ. ಅದೇನೋ ಹೇಳ್ತಾರಲ್ಲ, ಬಿಟ್ಟು ನೋಡೋದು ಅಂತ, ಹಾಗೆ ಅವನು ಕೊಟ್ಟು ನೋಡೋದಕ್ಕೆ ಸಂಚು ಮಾಡ್ತಿರ್ಬೋದು. ಅವನು ತುಂಬಾ ಕ್ಲೇವರ್, ತುಂಬಾ ಡೇಂಜರಸ್. ನೀನ್ ಯಾವ್ದಕ್ಕೂ ಹುಷಾರಾಗಿರು. ಓಕೆ? ಯಾರಿಗೂ ಯಾರಿಗೆ ಕೆಲಸದ ಅವಶ್ಯಕತೆ ಇದೆ? ಅಣ್ಣ, ನಾವು ಅದಕ್ಕೆ ಜೊತೆ ಮದುವೆ ವಿಷಯ ಮಾತಾಡುವಾಗ ಅವ್ರ ಫ್ಯಾಮಿಲಿನ ಜೊತೆ ಕರ್ಕೊಂಡು ಬರ್ತೀವಿ ಅಂತ ಹೇಳಿದ್ವಿ. ಕರ್ಕೊಂಡು ಬಂದಿದ್ದೀವಿ. ಆದ್ರೆ ಗಂಡ್ ಮಕ್ಳಿಗೆ ಮನೇಲೆ ಕೂತಿರೋಕ್ಕಾಗಲ್ಲ. ಚಂದ್ರಕಾಂತ್ ಅಂಕಲ್ ಒಬ್ರೆ ಮನೇಲಿ ಇದ್ದು ಅವ್ರ ಮನ್ಸು ಹಾಳಾಗ್ತಾ ಇದೆ. ಅವ್ರು ಮೊದ್ಲು ಮಾಡ್ತಿದ್ ಕೆಲ್ಸನೂ ಮಾಡಕ್ಕಾಗಲ್ಲ. ಯಾಕಂದ್ರೆ ನಮ್ ಫ್ಯಾಮಿಲಿಗೆ ಎಲ್ಲಿ ಕೆಟ್ಟ ಹೆಸರು ಬರುತ್ತೋ ಅನ್ನೋ ಅಂಜಿಕೆ. ಅದಕ್ಕೆ ನಮ್ ಕಂಪನಿಲೇ ಅವ್ರಿಗೆ ಸೂಪರ್ವೈಸರ್ ಕೆಲಸ ಕೊಡೋಣ ಅಂತ ಡಿಸೈಡ್ ಮಾಡಿದ್ರು. ಅವ್ರ ಕೆಲಸ ಮಾಡ್ದಂಗೂ ಆಗುತ್ತೆ, ಅವ್ರ ಕೈಗೆ ಹಣನೂ ಸಿಕ್ಕುತ್ತೆ. ಇಷ್ಟು ದಿನ ಅದಕ್ಕೆ ಮೇಲೆ ಡಿಪೆಂಡ್ ಆಗಿದ್ದವ್ರಿಗೆ ಇಂಡಿಪೆಂಡೆಂಟ್ ಆಗಿ ಬದುಕೋ ಅವಕಾಶನೂ ಸಿಗುತ್ತೆ. ಏನಂತೀಯ? ವೆರಿ ಗುಡ್. ತುಂಬಾ ಜವಾಬ್ದಾರಿಯಿಂದ ಯೋಚನೆ ಮಾಡಿದ್ಯಾ ಕಣೋ. ಇನ್ಫ್ಯಾಕ್ಟ್ ನನಗೆ ಇದ್ರ ಬಗ್ಗೆ ಯೋಚನೆ ಬಂದಿರಲಿಲ್ಲ. ಒಳ್ಳೆ ಕೆಲಸ ಮಾಡಿದೆ. ನಮ್ಮವರೊಬ್ರು ಆಫೀಸಲ್ಲಿ ಸೂಪರ್ವೈಸಿಂಗ್ ಕೆಲ್ಸಕ್ಕೆ ಸೇರ್ಕೊಂಡ್ರೆ ನಮಗೂ ಅನುಕೂಲ ಆಗುತ್ತೆ. ನಮ್ಗಾಗೋ ಸಣ್ಣ ಪುಟ್ಟ ಮೋಸನೂ ನಿಲ್ಲುತ್ತೆ. ಎಕ್ಸಾಕ್ಟ್ಲಿ ಅಣ್ಣ. ನಾನು ಇದನ್ನ ಯೋಚನೆ ಮಾಡೇನೆ ಅವ್ರಿಗೆ ಜಾಬ್ ಕೊಡ್ಬೇಕು ಅಂತ ಅನ್ಕೊಂಡಿದ್ದು. ಸರಿ, ಹಾಗಾದ್ರೆ ಅವ್ರು ಬಂದ್ಮೇಲೆ ಒಂದು ಅಪಾಯಿಂಟ್ಮೆಂಟ್ ಲೆಟರ್ನ ರೆಡಿ ಮಾಡಿಸು. ಹಾಗೆ ಒಂದೊಳ್ಳೆ ಸ್ಯಾಲರಿನೂ ಫಿಕ್ಸ್ ಮಾಡು. ನಮ್ರತಾ ಹೇಳೋ ಪ್ರಕಾರ ಚಂದ್ರಕಾಂತ್ ಅಂಕಲ್ ಇದುವರೆಗೂ ಆಲೆ ಅದಕ್ಕೆ ಎದುರಿಗೆ ಕೈ ಒಡ್ಡಿ ಬದುಕ್ತಾ ಇದ್ದೆ. ಈಗ ಹಣ ಕೇಳೋಕ್ಕಾಗಲ್ಲ ಅನ್ನೋ ಅಸಹನೆ ನಿನ್ನ ಅದಕ್ಕೆ ಸಂಬಂಧದ ಮೇಲೆ ಆಗ್ತಾ ಇದೆ ಅಣ್ಣ. ಏನಾಯ್ತು? ಎಲ್ ಕಳ್ದು ಹೋದೆ? ಏನಿಲ್ಲ ಅಣ್ಣ. ಇಲ್ಲ, ಇನ್ಮೇಲೆ ನಾನು ಯಾರ ಹತ್ರನೂ ಹಣಕ್ಕೆ ಅಂತ ಕೈ ಚಾಚಬಾರ್ದು. ಮೀರಾ, ಮೀರಾ, ಈ ಹುಡುಗಿ ಎಲ್ಲಾದ್ರಲ್ಲೂ ಅವಸರ. ಊಟಕ್ಕೆ ಕಟ್ಟಿರೋ ಬಾಕ್ಸು ಮರ್ತ್ ಹೋಗಿದ್ದಾಳೆ. ಊಟದ ಬಾಕ್ಸ್ ಕಟ್ಟಿದ್ದೀನಿ, ಹಾಗೆ ಮರ್ತ್ ಹೋಗ್ತಿದ್ಯಲ್ಲ. ನನ್ ಕೂಸು ಊಟ ಮಾಡದೇ ಇದ್ರೆ ನನ್ ಗಂಟ್ಲಲ್ಲಿ ಊಟ ಇಳಿಯುತ್ತಾ? ಉಪವಾಸ ಮಾಡ್ಬೇಡ ಅಂತ ನನ್ಗೆ ಬುದ್ಧಿ ಹೇಳ್ತೀಯ. ನೀನು ಊಟ ಮಾಡದೇ ಇದ್ರೆ ನನಗ್ ಸಂಕಟ ಆಗಲ್ವಾ? ಸಾರಿ ಅಮ್ಮ. ನೀನೇನೆ ನೀನೇನೆ ನನ್ನ ದೈವ. ಅಮ್ಮು, ತಗೋತೀನಿ. ಹಸ್ಕೊಂಡೋಗಿ ತಲೆ ಸುತ್ತ ಬಂದ್ ಬಿದ್ದೀಯಾ? ತಗೋ, ಇನ್ನೊಂದು ಸ್ವಲ್ಪ ತಿನ್ನು.
ತಗೋ. ಅಮ್ಮ ಸಾಕು ನೀನ್ ತಿಂತಿದ್ರೆ ನಂಗೆ ಎಕ್ಸಾಮ್ ಎಲ್ಲ ನಿದ್ದೆ ಬರುತ್ತೆ. 2 ತುತ್ತು ತಿಂದು ಸಾಕು ಅಂತೀಯ? ನಿಂದೇನು ಮನುಷ್ಯರ ಹೊಟ್ಟೆನೋ ಗುಬ್ಬಿ ಹೊಟ್ಟೆನೋ? ನಾನ್ ತಿನ್ನಿಸಷ್ಟು ತಿನ್ಬೇಕು ಅಷ್ಟೇ. ತಗೋ. ಅಮ್ಮ ಸಾಕು, ಎಕ್ಸಾಮ್ ಲೇಟ್ ಆಯ್ತು. ಅಮ್ಮ ಮಗಳು ಪ್ರೀತಿ ಜೋರಾಗಿದೆ. ನೋಡಕ್ಕ ಸಾಕು ಅಂದ್ರೂ ಬಿಡ್ತಿಲ್ಲ, ಸುಮ್ನೆ ತಿನ್ನಿಸ್ತಾ ಇದ್ದಾಳೆ. ನೀನೇ ನೋಡೆ, 2 ತುತ್ತಿನೆಲ್ಲ ಸಾಕು ಅಂದ್ಬಿಡ್ತಾಳೆ. ಹೇಗಾಗಿದ್ದಾಳೆ ನೋಡು, ತೆಂಗಿನ ಗರಿ ಕಡ್ಡಿ ತರ. ಅಮ್ಮು, ಎಕ್ಸಾಮ್ ಫೀಸ್ ಕಟ್ಬೇಕು ಅಂದಿದ್ಯಲ್ಲ, ತಗೋ ದುಡ್ಡು. ಥ್ಯಾಂಕ್ಸ್ ಅಕ್ಕ. ಅಕ್ಕ ಜಾಸ್ತಿ ಇದೆ, ಕನ್ಫ್ಯೂಸ್ ಮಾಡ್ಕೊಂಡ್ಯೋ ಹೇಗೆ? ಇಲ್ಲ, ಬೇಕು ಅಂತಾನೆ ಕೊಟ್ಟಿದ್ದು. ಹೊಸ ಬಟ್ಟೆ ತಗೋ. ಹೊಸ ಬಟ್ಟೆನಾ? ಲೇ ಅಹಲ್ಯ, ನಿಂಗೇನ್ ತಲೆಗಿಲೆ ಕೆಟ್ಟಿದ್ಯೇನೆ? ಮೊನ್ನೆ ತಾನೇ ಅಳಿಯಂದ್ರು 6 ಜೊತೆ ಬಟ್ಟೆ ಕೊಡಿಸಿದ್ದಾರೆ. ಮದುವೆಗೂ 1-5 ಜೊತೆ ಬಟ್ಟೆ ತಗೊಂಡಿದ್ದಾಳೆ. ಇವಳೇನು ಬಟ್ಟೆ ಉಡ್ತಾಳೋ, ಬಟ್ಟೆ ಅಂಗಡಿ ಹಾಕ್ತಾಳೋ? ಅಮ್ಮ, ಕಾಲೇಜಿಗೆ ಹೋಗೋ ಹುಡುಗಿ, 4 ಜನ ಫ್ರೆಂಡ್ಸ್ ಹೇಗಿರ್ತಾರೋ ಹಾಗಿರ್ಬೇಕು. ಥ್ಯಾಂಕ್ ಯು ಅಕ್ಕ. ಲೇ ಅಹಲ್ಯ, ಇದು ಸರಿಯಲ್ಲ ಕಣೆ. ನಾವ್ ಎಷ್ಟರಲ್ಲಿದ್ವೋ ಅಷ್ಟರಲ್ಲೇ ಇರ್ಬೇಕು. ದೊಡ್ಡ ಮನೆಗ್ ಸೊಸೆಯಾಗಿ ಬಂದಿದೀಯ ಅಂತ ಹೀಗ್ ಅನಾವಶ್ಯಕವಾಗಿ ದುಡ್ಡನ್ನ ಖರ್ಚು ಮಾಡಬಾರ್ದು. ಅಮ್ಮ, ಬಿಂದಿಗೆ ಅಷ್ಟು ನೀರಿದ್ದಾಗ ಅದನ್ನ ಖರ್ಚು ಮಾಡೋದಕ್ಕೆ ಯೋಚನೆ ಮಾಡ್ಬೇಕು. ನದಿನೇ ಮನೆ ಮುಂದೆ ಹರಿಯುವಾಗ ಬಿಂದಿಗೆ ನೀರಿನ ಬಗ್ಗೆ ಯೋಚನೆ ಮಾಡಿದ್ರೆ ಜಾಣ್ರು ಅಂತ ಅಂತಾರ. ಈ ಹಣಕ್ಕೆಲ್ಲ ನೀನು ಲೆಕ್ಕ ಇಡ್ಬೇಡ. ನೀನು ಅಮ್ಮು ಖುಷಿಯಾಗಿರ್ಬೇಕು ಅಷ್ಟೆ. ಥ್ಯಾಂಕ್ ಯು ಅಕ್ಕ. ಅದೇನೋ ಐಶ್ವರ್ಯ ಬಂತು ಅಂತ ಅರ್ಧ ರಾತ್ರಿಲಿ ಕೊಡೆ ಹಿಡಿಯೋ ಕೆಲಸ ಆಗ್ಬಾರ್ದು. ಎಲ್ಲದಕ್ಕೂ ಲೆಕ್ಕ ಹಿಡಿತ ಅನ್ನೋದಿರ್ಬೇಕು. ಇದೆ ಅಂತ ಹಾಳು ಮಾಡಬಾರ್ದು.